ತಮ್ಮ ಕೈಯಲ್ಲಿ ಖಡ್ಗ ಮತ್ತು ಈಟಿಗಳನ್ನ ಇಟ್ಕೊಂಡಿದ್ದಾರೆ. ಟೆಮುಜಿನ್ ಪಡೆಯವರು ಒಬ್ಬೊಬ್ಬ ವೀರನು 2 ಖಡ್ಗಗಳನ್ನ ಇಟ್ಕೊಂಡಿದ್ದಾನೆ. ತನ್ನ ಎರಡೂ ಬದಿಯಲ್ಲಿ ಇರುವ ರೀತಿಯಲ್ಲಿ ಖಡ್ಗಗಳನ್ನ ಈ ರೀತಿ ಖಡ್ಗಗಳು ಎರಡೂ ಕಡೆ ಇರುವ ರೀತಿ ಇಟ್ಕೊಂಡು, ಹಾಗೆ ಆ ಕುದುರೆಯ ಕಡಿವಾಣವನ್ನು ಗಟ್ಟಿಯಾಗಿ ಇಟ್ಕೊಂಡು ತುಂಬ ವೇಗವಾಗಿ ಮುನ್ನುಗ್ತಾ ಇದ್ದಾರೆ. ಅವರು ಹೋಗ್ತಾರ ರಭಸಕ್ಕೆ ಎದುರುಗಡೆ ಯಾರು ಬಂದ್ರೂ ಆ ಖಡ್ಗಗಳಿಂದ ಕತ್ತರಿಸಲ್ಪಡ್ತಾರೆ. ಅಷ್ಟೊಂದು ವೇಗವಾಗಿ ಹೋಗ್ತಾ ಇದ್ದಾರೆ ಅವರು. ಶತ್ರುಗಳು ಮುನ್ನುಗ್ತಾ ಇದ್ದಾರೆ, ಈ ಕಡೆ ಟೆಮುಜಿನ್ ಪಡೆಯವರು ಮುನ್ನುಗ್ತಾ ಇದ್ದಾರೆ. ಈ ಶತ್ರುಗಳು ಏನು ಅಂದ್ಕೊಳ್ತಾರೆ ಅಂದರೆ, ಇವರು ಯಾವುದಾದ್ರು ಒಂದು ಸ್ಥಳದಲ್ಲಿ ನಿಂತು ನಮ್ಮನ್ನು ಎದುರಿಸಿ ಯುದ್ಧ ಮಾಡ್ತಾರೆ ಅಂತ ಅಂದ್ಕೊಳ್ತಾರೆ. ಆದರೆ ಇವರು ಎಲ್ಲೂ ನಿಲ್ಲೋದಿಲ್ಲ, ಹಾಗೆ ಮುನ್ನುಗ್ತಾನೆ ಇರ್ತಾರೆ. ಒಂದು 100 ಜನ ಬರ್ತಾ ಇದ್ದಾರೆ, ಇವರು 30 ಜನ ವೇಗವಾಗಿ ಮುನ್ನುಗ್ತಾ. ಹೀಗೆ ಮುನ್ನುಗ್ಗಿದಾಗ ಏನಾಗುತ್ತೆ ಅಂದರೆ, ಎದುರುಗಡೆ ಬಂದಂತಹ ಶತ್ರುಗಳು ಹಲವಾರು ಜನ ಕತ್ತರಿಸಲ್ಪಡ್ತಾರೆ ಟೆಮುಜಿನ್ನ ಪಡೆಯ ವೀರರು ಇಟ್ಕೊಂಡಿದ್ದ ಎರಡೂ ಕಡೆ ಖಡ್ಗಗಳಿಂದ. ಈ ರೀತಿ ಯುದ್ಧ ಶುರು ಆಗುತ್ತೆ. ನೋಡ್ತಾ ಇದ್ದಾಗೆ ಹಲವಾರು ಜನ ಸತ್ತೋಗ್ತಾರೆ. ಸ್ವಲ್ಪ ಸುಧಾರಿಸ್ಕೊಂಡಂತಹ ಶತ್ರುಗಳು ಏನು ಮಾಡ್ತಾರೆ ಅಂದರೆ, ಈಟಿಗಳನ್ನ ಪ್ರಯೋಗ ಮಾಡ್ತಾರೆ. ಅದರಲ್ಲಿ ಸುಮಾರು 20 ಜನ ಟೆಮುಜಿನ್ನ ಸೈನಿಕರು ಮರಣ ಹೊಂದ್ತಾರೆ. ಉಳಿದವರು ಮುನ್ನುಗ್ತಾನೆ ಇರ್ತಾರೆ, ಕಷ್ಟಪಟ್ಟು ಹೋರಾಡ್ತಾರೆ. ಒಂದು ಹಂತದಲ್ಲಿ ಏನಾಗುತ್ತೆ ಅಂದರೆ, ಇವರು ಹಿಂದಿರುಗಿ ವಾಪಸ್ಸು ಬರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರನ್ನ ಹಿಂಬಾಲಿಸ್ಕೊಂಡು ಶತ್ರುಗಳು ಮುನ್ನುಗ್ತಾರೆ. ಟೆಮುಜಿನ್ ಅದೆಲ್ಲ ನೋಡ್ತಾನೆ ಇರ್ತಾನೆ. ತನ್ನ ಕಡೆಯವರು ಹಿಂದೆ ಬರ್ತಾ ಇದ್ದಾರೆ ಅಂತ ಅವನಿಗೆ ಗೊತ್ತಾಗುತ್ತೆ. ಅವನು ಕಾಸರ್ಗೆ ಸನ್ನೆ ಮಾಡ್ತಾನೆ. ಕಾಸರ್ ಏನು ಮಾಡ್ತಾನೆ ಅಂದರೆ, ಒಂದು ಬಾಣವನ್ನು ಬಿಡ್ತಾನೆ. ಅದು ಸ್ವಲ್ಪ ದೂರದಲ್ಲಿ ಹೋಗಿ ಭೂಮಿಗೆ ನಾಟಿ ನಿಂತ್ಕೊಳ್ಳುತ್ತೆ. ಈ ಒಂದು ಬಾಣವನ್ನು ದಾಟಿ ತನ್ನ ಕಡೆಯವರು ಬಂದಾಗ ಬಿಲ್ಲುಗಾರರೆಲ್ಲ ಏನು ಮಾಡ್ತಾರೆ, ಟೆಮುಜಿನ್ ಕಡೆಯವರು ಬಾಣವನ್ನು ಪ್ರಯೋಗ ಮಾಡ್ತಾರೆ. ಹಲವಾರು ಶತ್ರುಗಳು ಸಾಯ್ತಾರೆ. ಅದರಲ್ಲಿ ಟೆಮುಜಿನ್ ಕಡೆಯವರು ಕೂಡ ಸತ್ತೋಗ್ತಾರೆ. ಮೊದಲ ಹಂತದಲ್ಲಿ ಬಂದಂತಹ ಹಲವಾರು ಸೈನಿಕರು ಸತ್ತೋದ್ರು. ತುಂಬ ಜನಕ್ಕೆ ಗಾಯ ಆಗಿದೆ, ಯಾರೂ ಉಳಿದಿಲ್ಲ. ಜಮ್ಮುಕ ಇದನ್ನೆಲ್ಲ ನೋಡಿ ತುಂಬ ಕೋಪ ಬರುತ್ತೆ ಅವನಿಗೆ. ಮತ್ತೆ ಅವನು ಆಜ್ಞೆ ಮಾಡ್ತಾನೆ, ಶತ್ರುಗಳು ಯಾರನ್ನೂ ನಾವು ಉಳಿಸಬಾರ್ದು, ಎಲ್ಲನೂ ನಾಶ ಮಾಡಿ ಅಂತ ಹೇಳ್ತಾನೆ. ಮತ್ತು ಇನ್ನೊಂದು ಪಡೆ ಮುನ್ನುಗ್ಗುತ್ತೆ. ಶತ್ರುಗಳು ಮುನ್ನುಗ್ತಾ ಇರೋದನ್ನ ಟೆಮುಜಿನ್ ನೋಡ್ತಾ ಇದ್ದಾನೆ. ಈಗಲೂ ಅವನು ಸ್ವಲ್ಪ ಸಮಯ ತೊಗೊಳ್ತಾನೆ, ಯಾಕಂದರೆ ಅವನು ಯುದ್ಧ ತಂತ್ರಗಳನ್ನು ರೂಪಿಸ್ತಾ ಇರ್ತಾನೆ. ಸ್ವಲ್ಪ ಹೊತ್ತಾದಮೇಲೆ ತನ್ನ ಹಿಂದುಗಡೆ ಇದ್ದಂತಹ ಬಿಲ್ಲುಗಾರರೆಲ್ಲ ಮುಂದೆ ಬರ್ತಾರೆ. ಅವರು ಈಗ ಮುನ್ನುಗ್ತಾರೆ. ಈ ಕಡೆ ಜಮ್ಮುಕ ಪಡೆಯವರು, ಇನ್ನೊಂದು ಕಡೆ ಟೆಮುಜಿನ್ನ ಬಿಲ್ಲುಗಾರರು ಮುನ್ನುಗ್ತಾರೆ. ತುಂಬ ಹತ್ತಿರ ಬಂದಾದಮೇಲೆ ಅವರು ಒಂದು ಭೀಕರವಾದ ಯುದ್ಧದಲ್ಲಿ ತೊಡಗ್ತಾರೆ. ನೋಡ್ತಾ ಇದ್ದಂಗೆ ಏನಾಗುತ್ತಂದರೆ, ಬೇರೆ ದಿಕ್ಕುಗಳಿಂದ ಸಣ್ಣ ಸಣ್ಣ ಗುಂಪುಗಳು ಬರೋದಕ್ಕೆ ಶುರು ಆಗುತ್ತೆ. ಟೆಮುಜಿನ್ ಕಡೆಯವರು ಅವರು ಬೇರೆ ಬೇರೆ ದಿಕ್ಕುಗಳಿಂದ ಬಂದು ಆಕ್ರಮಣ ಮಾಡ್ತಾರೆ. ಇದು ಶತ್ರುಗಳ ನಡುವೆ ಗೊಂದಲ ಉಂಟು ಮಾಡುತ್ತೆ. ಯಾವ ದಿಕ್ಕಿನಲ್ಲಿ ಯಾರು ಬಂದು ಆಕ್ರಮಣ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ. ಈ ರೀತಿ ಟೆಮುಜಿನ್ ಒಂದೊಂದೇ ಯುದ್ಧ ತಂತ್ರಗಳನ್ನು ಆ ರಣರಂಗದಲ್ಲಿ ಪ್ರಯೋಗ ಮಾಡ್ತಾನೆ.